ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ಶುಕ್ರವಾರದವರೆಗೆ ಬಸ್ತುಡ್ಕ್ ನಮ್ಮ ಮನೇಲಿ ಮಾಡಿದ್ರವರೆಗೆ ನಾನು ವಿಡಿಯೋವನ್ನು ಹಾಕಿದ್ದೆ. ಇದು ಶನಿವಾರ ದಿನದ ವ್ಲಾಗ್ ಆಗಿದೆ. ಇವತ್ತು ಊರಿನಲ್ಲಿ ಒಂದು ಸಾವಾಗಿದೆ. ನಮ್ಮ ಕಡೆ ಊರಲ್ಲಿ ಸಾವಾದರೆ ದೀಪ ಹಚ್ಚೋದಿಲ್ಲ. ಸೊ ಸಾವೆಲ್ಲ ಹೋದ್ಮೇಲೆ ದೀಪ ಹಚ್ಚೋಣ ಅಂದ್ಕೊಂಡು ಹೂವೆಲ್ಲ ಕುಯ್ಕೊಂಡು ಬಂದೆ ಸ್ನಾನ ಮಾಡಿಕೊಂಡು. ಸೊ ಹೂ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ನಮ್ಮ ಗುಲಾಬಿ ಗಿಡದಲ್ಲಿ ಮತ್ತು ಸೇವಂತಿಗೆ ಗಿಡದಲ್ಲಿ ಹೂವು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಿಮಗೆ ತೋರಿಸ್ಬೇಕು ಅನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನಾನು ದೇವ್ರ ಮನೆ ಹೊಸದಲ್ಲಿಗೆ ಬಿಟ್ಟಿರೋ ರಂಗೋಲಿ ಏನೂ ಚೇಂಜ್ ಮಾಡಿಲ್ಲ, ಯಾಕಂದರೆ ಅದೇನು ಯಾರೂ ತುಳಿದಾಡಲ್ಲ ಅಲ್ವಾ. ಸೊ ಹಾಗೇ ಇರುತ್ತೆ. ಒಂದು ವಾರಕ್ಕೊಂದ್ಸಲ ಚೇಂಜ್ ಮಾಡ್ಕೋತೀನಿ ಅಷ್ಟೇ. ಇವತ್ತು ನೋಡಿ ರಂಗೋಲಿ ಐಶು ಬಿಟ್ಟಿರೋದು ತುಂಬ ಚೆನ್ನಾಗಿ ಬಿಟ್ಟಿದ್ದಾಳೆ. ಸಿಂಪಲ್ ಆಗಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗಂತೂ ಜೋರು ಗಾಳಿ ಬರ್ತಿದೆ. ಒಂದು 4-5 ದಿನದಿಂದ ತುಂಬಾ ಚಳಿ ಇದೆ. ಎಷ್ಟು ಜೋರು ಗಾಳಿ ಅಂದರೆ ಬಟ್ಟೆಗಳಿಗೆ ಕ್ಲಿಪ್ ಹಾಕಿಲ್ಲ ಅಂದರೆ ಎಲ್ಲಿ ಹಾರ್ಕೊಂಡು ಹೋಗಿಬಿಡುತ್ತೋ ಗೊತ್ತಿಲ್ಲ. ಕಿತ್ಕೊಂಡು ಬಂದಾಗ ಅಷ್ಟೊಂದು ಹೂ ಕಾಣಿಸ್ತಿತ್ತು, ಆದರೆ ದೇವ್ರ ಫೋಟೋಗೆ ಎಷ್ಟು ಹೂ ಮುಡಿಸಿದ್ರು ಸಾಕಾಗೋದಿಲ್ಲ. ಗುಲಾಬಿ ಹೂ ಅಂತೂ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಒಂದು ಕಾಣಿಸ್ತಿದೆ ಅಷ್ಟೇ. ನಾನು ಡೈಲಿ ವೀಡಿಯೋಸ್ ಹಾಕಬೇಕಂತಾನೆ ನಾನು 2.5 GB ಡಾಟಾ ಹಾಕ್ಸ್ಕೊಂಡಿದ್ದೀನಿ, ಜೊತೆಗೆ ಎಕ್ಸ್ಟ್ರಾ ಡಾಟಾ ಪ್ಯಾಕ್ ಕೂಡ ಹಾಕ್ಸ್ಕೊಂಡಿದ್ದೀನಿ. ಆದರೆ ಯಾಕೋ ಇತ್ತೀಚೆಗೆ ನಂಗೆ ಟೈಮೇ ಸಿಗ್ತಿಲ್ಲ ವಿಡಿಯೋ ಎಡಿಟ್ ಎಲ್ಲ ಮಾಡೋದಕ್ಕೆ. ಹರಿಣಿ ಸಿಸ್ಟರ್, ನೀವು ಕೇಳ್ತಿದ್ರಿ ಅಮೌಂಟ್ ಬಂದಿದೆಯಾ, ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಾ ಅಂತ. ಖಂಡಿತ ಇಲ್ಲ. ಲಾಸ್ಟ್ ಡಿಸೆಂಬರ್ನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದ್ದು ಆಗಲೇ 6 ತಿಂಗಳು 7 ತಿಂಗಳು ಮೇಲಾಗ್ತಿದೆ. ಇನ್ನು ನಂದು ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ. ನಾನು ಮೊದಲೇ ಹೇಳಿದೆ ಅಲ್ವಾ, ನಮ್ಮಂಥವರು ಅಂದರೆ ಸಾಮಾನ್ಯ ಜನ ಯೂಟ್ಯೂಬ್ನಲ್ಲಿ ಬೆಳೆಯೋದು ತುಂಬಾ ಕಷ್ಟ. ಆದರೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ನೋಡೋಣ, ವ್ಯೂಸ್ ಏನಾದರೂ ಜಾಸ್ತಿ ಆದರೆ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ನನ್ನ ಪ್ರಕಾರ ಡಿಸೆಂಬರೇ ಆಗಬೇಕನ್ಸುತ್ತೆ ನಂದು ಯೂಟ್ಯೂಬ್ ಚಾನಲ್ದು ಡಾಲರ್ಸ್ ಕಂಪ್ಲೀಟ್ ಆಗೋಕ್ಕೆ. ಆದರೂ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು. ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ನಾನು ಬೆಳಿಗ್ಗೆ ತಿಂಡಿ ಮಾಡಿದ್ದೆಲ್ಲ ಏನೂ ವಿಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಕಾಳೇನು ನೆನೆ ಹಾಕಿಲ್ಲ, ಅದಕ್ಕೆ ಬರೀ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಅವ್ರ ಅಣ್ಣನ ಹೆಂಡತಿ ಬಂದಿದ್ದರು. ಸೊ ಕರ್ಕೊಂಡು ಬಾ, ಇಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಅವಳು ಕರ್ಕೊಂಡು ಬರಲೇ ಇಲ್ಲ. ಮನೆಯಲ್ಲಿ ಕಡಲೆ ಹಿಟ್ಟು ಮತ್ತು ಎಣ್ಣೆ ಖಾಲಿಯಾಗಿತ್ತು. ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ಅನಿತಾ ಇದ್ದಾಳಲ್ವ, ಈಗ ಮದುವೆ ಆಯ್ತಲ್ಲ, ಅವ್ರ ಅಣ್ಣನ ಹೆಂಡತಿ ಹಬ್ಬಕ್ಕೆ ಹಬ್ಬದ ವಸ್ತುಡ್ಕೋ ಅವ್ರ ಮನೆಗೆ ಬಂದಿದ್ದರು. ಸೊ ಕರ್ಕೊಂಡು ಬಾ ಅಂತ ಹೇಳಿದೆ. ಅವ್ರು ಬಂದರೆ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಹೀರೆಕಾಯಿ ಎಲ್ಲ ಹೆಚ್ಚಿಟ್ಟೆ. ಆದರೆ ಅವಳು ಕರ್ಕೊಂಡೇ ಬರಲಿಲ್ಲ. ಅದಾದಮೇಲೆ ನಾಳೆ ಕರ್ಕೊಂಡು ಬಂದಿದ್ಲು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅಜ್ಜಿ ಮತ್ತು ದೊಡ್ಡಮ್ಮ ಇಬ್ಬರು ಹಬ್ಬಕ್ಕೆ ಪ್ರತಿ ವರ್ಷ ಬರ್ತಿದ್ರು. ಈ ವರ್ಷ ಊರಲ್ಲೇ ಹಬ್ಬ ಇದ್ದಿದ್ದರಿಂದ ಬರಲಿಲ್ಲ ಅಂತ. ಆದರೆ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ದೊಡ್ಡಮ್ಮ, ಅಂದರೆ ವಸ್ತುಡ್ಕಕ್ಕೆ ಬಂದಿದ್ರಲ್ವ ಮಮ್ಮಿ ಮನೆಗೆ. ಸೊ ಇವತ್ತು ಬನ್ನಿ ನಮ್ಮ ಮನೆಗೆ ಅಂತ ಕರೆದೆ. ನಾನು ಕಡಲೆ ಹಿಟ್ಟು ತರಿಸಿದ್ದೇನು ಲಾಸ್ ಆಗಲಿಲ್ಲ. ಅವ್ರು ಬರದೇ ಇದ್ರು, ನಮ್ಮ ದೊಡ್ಡಮ್ಮ ಬಂದರು. ಸೊ ಅವ್ರಿಗೋಸ್ಕರ ಬಜ್ಜಿ ಮಾಡ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮ ಎಲ್ಲಿಗೆ ಬಂದರೂ ಅಷ್ಟೇ ಸುಮ್ಮನೆ ಕೂರಲ್ಲ, ಏನಾದರೂ ಮಾಡ್ತಿರ್ತಾರೆ. ಅವ ನಾನು ಬೆಳಿಕತ್ತೀನಿ, ಸುಮ್ಮನಿರು. ನಾನು ಬೆಳಿಗ್ಗೆನೇ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ, ನೀವೆಲ್ಲ ನೋಡಿದ್ರಿ ಅಲ್ವಾ. ಸೊ ದೀಪ ಹಚ್ಚಿದ ಲೇಟ್ ಅಲ್ವಾ, ಅದಕ್ಕೆ ಪಾತ್ರೆ ಎಲ್ಲ ತೊಳೆದಾಗಿತ್ತು. ಆದರೆ ಸಿಂಕಲ್ಲಿ ಒಂದು ಪಾತ್ರೆ ಇದ್ದರೂ ನಮ್ಮ ದೊಡ್ಡಮ್ಮ ಬಿಡಲ್ಲ. ಸೊ ಒಂದು ಸ್ವಲ್ಪ ಪಾತ್ರೆ ಇತ್ತು, ಅವ್ರು ತೊಳ್ಕೊಂಡ್ರು. ಅಮ್ಮಂದ್ರಿಗೆ ಹಾಗೆ ಮಕ್ಕಳು ಸಾಕಾಗ್ತಾರೆ ಅಂತ ಏನಾದರೂ ಮಾಡಿಕೊಡ್ಬೇಕಂತ ಅನ್ನಿಸ್ತಿರುತ್ತೆ. ಪಾಪ ಬಂದ ಕಡೆ ಕೂಡ ಅವ್ರು ರೆಸ್ಟ್ ಮಾಡಲ್ಲ. ನಾನು ಒಬ್ಬೆಗೇ ಇಷ್ಟು ಬಜ್ಜಿ ಮಾಡಿಕೊಂಡೆ. ಇನ್ನು ಸ್ವಲ್ಪ ಮಿಕ್ಕಂತು ಶಾರು ಬಂದಮೇಲೆ ಬಿಸಿ ಬಜ್ಜಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಎತ್ತಿಟ್ಬಿಟ್ಟೆ. ನಾನು ಮತ್ತು ದೊಡ್ಡಮ್ಮ ಮತ್ತು ಐಶು 3 ಜನ ಇದ್ದಿದ್ದಲ್ವ, ಸಾಕು ಇಷ್ಟೇ ಅಂದ್ಕೊಂಡು ಇಷ್ಟಕ್ಕೆ ಸ್ಟಾಪ್ ಮಾಡಿದೆ. ಬಜ್ಜಿ ತುಂಬ ಚೆನ್ನಾಗಿ ಆಗಿತ್ತು. ಗಾಳಿ ನೋಡಿ ಈಗಲೂ ತುಂಬಾ ಗಾಳಿ ಬರ್ತಿದೆ. ಆದರೆ ಈ ಚಳಿಗೆ ಈ ಗಾಳಿಗೆ ಬಜ್ಜಿ ತಿಂತಿದ್ರೆ ಆಹಾ, ಇನ್ನೂ ತಿನ್ನಬೇಕಂತ ಅನ್ನಿಸ್ತಿರುತ್ತೆ. ಅದರಲ್ಲೂ ನನಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತೊಂದು ವಿಚಾರ ಹೇಳಬೇಕು, ರಮ್ಯಾ ಜಗತ್ ಅವರು ಮೈಸೂರಿನವ್ರವ್ರದ್ದು, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಹೇಳಿದ್ದಾರೆ, ಸಣ್ಣ ಕತೆಗಳದ್ದು ಬರೆದು ವಿಜಯ ಕರ್ನಾಟಕದು ಒಂದು ಇಮೇಲ್ ಅಡ್ರೆಸ್ ಕಳಿಸಿದ್ದಾರೆ. ಅದಕ್ಕೇನಾದರೂ ಬರೆದು ಕಳಿಸಿದ್ರೆ ಅಂದರೆ 25 ಪದಗಳಷ್ಟೇ ಇರಬೇಕಂತೆ. ಸೊ 10,000 ಬಹುಮಾನ ಏನೋ ಇದೆಯಂತೆ. ಅದು 52 ಜನಕ್ಕೆ ಇದೆಯಂತೆ. ನೋಡಿ, ಯಾರಾದರೂ ಕತೆ ಬರೆಯೋರಿದ್ದರೆ, ಸಣ್ಣ ಕತೆ ಬರೆಯೋರಿದ್ದರೆ ಬರೆದು ಪೋಸ್ಟ್ ಮಾಡಿ, ಅಂದರೆ ಮೇಲ್ ಮಾಡಿ. ಇಮೇಲ್ ಅಡ್ರೆಸ್ ಬೇಕಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಕಮೆಂಟಲ್ಲೇ ತಿಳಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ರಮ್ಯಾ ಜಗತ್ ಅವ್ರ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ರೀಸೆಂಟಾಗಿ ಹಾಕಿದ್ದಾರೆ, ಅಂದರೆ ಇವತ್ತೇ ಹಾಕಿದ್ದಾರೆ.
ನಾನು ಕೂಡ ಒಂದು ಪುಟ್ಟ ಕತೆ ಬರೆದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೃಷ್ಟ ಹೇಗಿರುತ್ತಂತ. ಮೊದಲನೇ ಬಹುಮಾನ 10,000 ಇದೆಯಂತೆ, ಎರಡನೇ ಬಹುಮಾನ 5,000 ಇದೆಯಂತೆ, ಮೂರನೇ ಬಹುಮಾನ ಕೂಡ ಇದೆಯಂತೆ. ಜೊತೆಗೆ ಒಂದು 50 ಜನಕ್ಕೆ 1,000 ಬಹುಮಾನ ಕೊಡ್ತಾರಂತೆ. ನೋಡೋಣ, ಟ್ರೈ ಮಾಡೋಣ. ನಾನು ನಿಮ್ಗೆ ಹೇಳ್ದೆ ಅಲ್ವಾ ಕತೆ ಬರೀತೀನಂತ. ಸೊ ಒಂದು ಪುಟ್ಟ ಕತೆ ಬರೆದು ಕಳಿಸ್ತೀನಿ. ಏನಾದರೂ ಅದ್ರಲ್ಲಿ ಪ್ರೈಸ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ, ಬರಲಿಲ್ಲ ಅಂತ ಹೇಳಿದ್ರು ನಾನು ಹೇಳ್ತೀನಿ. ಒಟ್ನಲ್ಲಿ ಪ್ರಯತ್ನ ಪಡಬೇಕು, ಪ್ರಯತ್ನ ಪಡ್ತೀನಿ. ನೀವು ಕೂಡ ಯಾರಾದರೂ ಕತೆ ಬರೆಯೋರಿದ್ದರೆ ಬರೆದು ಕಳಿಸಿ. ನೋಡೋಣ, ಅದೃಷ್ಟ ಚೆನ್ನಾಗಿದ್ದರೆ 10,000 ಯಾರು ಕೊಡ್ತಾರಲ್ವಾ. ನಾನು ಈ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ 1 ವಾರನೇ ಆಗೋಯಿತು. ಹೋದ ಶನಿವಾರ ಮತ್ತು ಸೋಮವಾರದ ವ್ಲಾಗನ್ನು ನಾನು ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ಭಾನುವಾರ ಯಾವುದೇ ವ್ಲಾಗ್ ನಾನು ಮಾಡ್ಕೊಂಡಿಲ್ಲ, ಅಂದರೆ ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ದೊಡ್ಡಮ್ಮನ ಜೊತೆ ನಾನು ಕೂತ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ದೊಡ್ಡಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಹೇಳಿದೆ, ಅಮ್ಮನ ಮನೇಲಿ ಈ ವರ್ಷ ಸ್ವಲ್ಪನೇ ತಿಂಡಿ ಮಾಡಿದ್ದು, ಅದು ಚಕ್ಲಿ ನಿಪ್ಪಟ್ಟು ಮಾತ್ರ ಮಾಡಿದ್ದು, ಮತ್ತು ಕಜ್ಜಾಯ ಸ್ವಲ್ಪ ಮಾಡಿದ್ದು ಅಂತ ಹೇಳಿದೆ. ಅಮ್ಮ ನನಗೆ ಸ್ವಲ್ಪ ಚಕ್ಲಿ ಮತ್ತು ನಿಪ್ಪಟ್ಟು, ಸ್ವಲ್ಪನೇ ಕಜ್ಜಾಯ ಕೊಟ್ಟರು. ಕಜ್ಜಾಯ ಮಾಡಿದ್ದು 2 ಪಾವಲ್ವ, ಸೊ ಅದಕ್ಕೆ. ಆದರೆ ನನಗೆ ಎಷ್ಟೊಂದು ಮನೆಯಲ್ಲಿ ತಿಂಡಿಗಳು ಬಂದಿದೆ ಅಂದರೆ, ನೋಡಿ, ನಾವು ಚಿಕನ್ ಉಂಡೆ ಮಾಡಿರಲಿಲ್ಲ, ಆದರೂ ಚಿಕನ್ ಉಂಡೆ ಕೂಡ ಬಂದಿದೆ. ಮತ್ತು ಕಜ್ಜಾಯ ನೋಡಿ, ಮತ್ತು ಮುಸೂರೆ ನಾವು ಮಾಡಿರಲಿಲ್ಲ, ಮುಸೂರೆ ಕೂಡ ಬಂದಿದೆ. ಕರ್ಜಿಕಾಯಿ ಕೂಡ ಮಾಡಿರಲಿಲ್ಲ. ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಎಲ್ಲರೂ ಅಷ್ಟು ಪ್ರೀತಿಯಾಗಿದ್ದಾರೆ ನನ್ನ ಜೊತೆ. ಸೊ ಯಾವುದೇ ಹಬ್ಬ ಮಾಡಲಿ, ಏನೇ ತಿಂಡಿ ಮಾಡಲಿ ತಂದುಕೊಡ್ತಾರೆ. ಆದರೆ ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಅವ್ರಿಗೆ ಯಾರಿಗೂ ಹಬ್ಬಕ್ಕೆ ತಿಂಡಿ ಮಾಡಿ ವಾಪಸ್ ಕೊಡೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಒಂದಿಬ್ಬರು ಮನೆಯವ್ರು ಕೊಟ್ಟು ಕಳಿಸಿದ್ದಾರೆ. ಮತ್ತು ನನ್ನ ಅಕ್ಕಪಕ್ಕದ ಮನೆಯವರು, ಹಳೆ ಮನೇಲಿದ್ದೆ ಅಲ್ವಾ, ಅವ್ರ ಅಕ್ಕಪಕ್ಕದ ಮನೆಯವರೆಲ್ಲ ಕೊಟ್ಟಿದ್ದಾರೆ. ನೋಡಿ, ಕೋಡ್ಬಳೆ ಕೂಡ ನಾನು ಮಾಡಿರಲಿಲ್ಲ, ಕೋಡ್ಬಳೆ ಕೂಡ ನಮ್ಮ ಮನೆಗೆ ಬಂದಿದೆ. ನಾನು ಇವ್ರಿಗೆಲ್ಲ ವಾಪಸ್ ಮುಯಿ ತೀರಿಸೋದಾಗಿದ್ದರೆ ಈ ವಿಚಾರ ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹಬ್ಬವನ್ನು ಮಾಡಲ್ಲ, ಅತ್ತೆ ಮನೇಲಿ ಮಾಡೋದು. ಅಂದರೆ ನಮ್ಮ ಅಮ್ಮನ ಮನೇಲೇ ಎಡೆ ಇಡೋದು, ಅಂದರೆ ಅತ್ತೆ ನಮ್ಮ ಅಂತ ಕರಿತೀನಲ್ವ. ಸೊ ಅತ್ತೆ ತಿಂಡಿ ಮಾಡೋದ್ರಿಂದ ನನಗೆ ಬೇಕಾದವ್ರಿಗೆಲ್ಲ ತಿಂಡಿ ಕೊಡಿ ಅಂತ ಅವ್ರ ಹತ್ರ ಕೇಳೋದಕ್ಕಾಗಲ್ಲ. ಸೊ ನಾನು ಯಾರಿಗೂ ಏನು ತಿಂಡಿ ವಾಪಸ್ ಕೊಡಲ್ಲ. ಬಂದಿತ್ತು ಇವತ್ತು ಊರಿನಲ್ಲಿ, ಕೂಡ ತೊಗೊಂಡಿದ್ದೆ. ಇದು ಶಾರ್ಟ್ ವಿಡಿಯೋ ಮಾಡೋಣ ಅಂದ್ಕೊಂಡು ಚಕ್ಲಿ ನಿಪ್ಪಟ್ಟೆಲ್ಲ ಒಂದು ತಟ್ಟೆಗೆ ಇಟ್ಬಿಟ್ಟು ಎಲ್ಲ ರೀತಿ ತಿಂಡಿಗಳನ್ನ ವಿಡಿಯೋ ಮಾಡಿಕೊಂಡೆ. ಆದರೆ ಶಾರ್ಟ್ ವಿಡಿಯೋ ಮಾಡೋದಕ್ಕಾಗಿಲ್ಲ. ನೋಡೋಣ, ಆದರೆ ಮಾಡ್ತೀನಿ. ನಾನು ಹಾಗೂ ಡೈಲಿ ಎಲ್ಲ ಲಾಂಗ್ ವೀಡಿಯೋಸ್ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ಶಾರ್ಟ್ ವಿಡಿಯೋ ಆದರೂ ಮಾಡಿ ಹಾಕೋಣ ಅಂದ್ಕೊತೀನಿ ಡೈಲಿ ರೊಟೀನ್ದು. ಆದರೆ ಯಾಕೋ ಅದು ಜಾಸ್ತಿ ವ್ಯೂಸ್ ಆಗೋಲ್ಲ. ಯಾವುದಾದ್ರೂ ಮ್ಯೂಸಿಕ್ ಆ್ಯಡ್ ಮಾಡಿ ಹಾಕಿದ್ರೆ ಅದು ಜಾಸ್ತಿ ವ್ಯೂಸ್ ಆಗುತ್ತೆ. ಬಟ್ ನಾನು ಮಾತಾಡಿ ಹಾಕಿದ್ದು ಯಾವುದು ಜಾಸ್ತಿ ವ್ಯೂಸ್ ಆಗೋಲ್ಲ. ಅದರಿಂದ ನನಗೆ ಶಾರ್ಟ್ ವಿಡಿಯೋ ಹಾಕೋದಕ್ಕೆ ಬೇಜಾರಾಗುತ್ತೆ. ಇವತ್ತು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಇದು ಸೋಮವಾರ, ನಾನು ಮೊದಲೇ ಹೇಳಿದೆ ಅಲ್ವಾ, ಭಾನುವಾರದ್ದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಶನಿವಾರ ಮತ್ತು ಇದು ಸೋಮವಾರದ್ದು. ನಾನು ಇಲ್ಲಿ ಒಂದು ಅರ್ಧ ಪಾವು ಬೇಳೆಗೆ ಒಂದು 3/4 ಪಾವು ಅಕ್ಕಿಯನ್ನು ಹಾಕಿ ಇಡ್ತಾಯಿದ್ದೀನಿ ಕೂಗೋದಕ್ಕೆ, ಅಂದರೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ. ಒಂದೊಂದು ಸಲ ತರಕಾರಿ ಮತ್ತು ಬಿಸಿಬೇಳೆಬಾತ್ ಪೌಡರು, ಈರುಳ್ಳಿ, ಟೊಮೊಟೊ ಎಲ್ಲವನ್ನು ಒಟ್ಟಿಗೆ ಕೂಗಿಸ್ಕೊತೀನಿ. ಆದರೆ ಇವತ್ತು ಟೈಮ್ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬೇಯ್ತಿರಲಿ, ನಾನು ಅಷ್ಟೊಂದು ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಅಂದ್ಕೊಂಡು ಬೇಯೋದಕ್ಕೆ ಇಟ್ಬಿಟ್ಟೆ. ಅಕ್ಕಿ ಮತ್ತು ಬೇಳೆಯನ್ನು ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ, ಹಾಕೋಣ ಅಂತ. ನೋಡಿ, ಸಂತೆಯಲ್ಲಿ ಶನಿವಾರ ಇವರು ತರಕಾರಿ ತಂದಿದ್ದು, ಇವತ್ತು ಸೋಮವಾರದಷ್ಟಲ್ಲೆಲ್ಲ ಹೇಗಾಗಿದೆ ನೋಡಿ. ನಾನು ಭಾನುವಾರ ತರಕಾರಿ ಏನೂ ಯೂಸ್ ಮಾಡಲಿಲ್ಲ, ಅದಕ್ಕೆ ಹೀಗಾಗಿದೆ. ನನಗೆ ಶನಿವಾರ ನೈಟು ಫುಲ್ ತಲೆನೋವು ಬಂದು ಮಲ್ಕೊಂಡ್ಬಿಟ್ಟಿದೆ. ಪಾಪ ಐಶು ಗೊತ್ತಾಗದೆ ಎಲ್ಲ ಬೀನ್ಸ್ ಎಲ್ಲ ಒಂದ್ರ ಮೇಲೆ ಹಾಕ್ಬಿಟ್ಟಿದ್ದಾಳೆ, ಎಲ್ಲ ಬೂಸ್ಟ್ ಬಂದುಬಿಟ್ಟಿದೆ. ಬೇಳೆ ಮತ್ತು ಅಕ್ಕಿ ವಿಷಲ್ ಬರುವಷ್ಟರಲ್ಲಿ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡೆ. ಇವಾಗ ವಿಷಲೆಲ್ಲ ಆರಿದ ಮೇಲೆ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ, ಕ್ಯಾರೆಟ್, ಗೆಡ್ಡೆಕೋಸು ಮತ್ತು ಬೀನ್ಸ್, ಈರುಳ್ಳಿ. ಇದು ಕಡಲೆಕಾಯಿ ಬೀಜ ನಾನು ಯಾವಾಗಲೂ ಹುರಿದು ಹಾಕ್ತಿದ್ದೆ, ಇವತ್ತು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪೌಡರ್ನ ಅಂಗಡಿಯಲ್ಲೇ ತರಿಸ್ಕೊಂಡಿದ್ದೀನಿ. ಇಷ್ಟು ದಿನ MTR ತರ್ತಿದ್ರು, ಈಗೆಲ್ಲೋ GRB ಇತ್ತು ಅನಿಸುತ್ತೆ, GRB ತಂದಿದ್ದಾರೆ. ನೋಡಿ, ಇಷ್ಟು ಬೆಂದಿದೆ. ಇವಾಗ ತರಕಾರಿ ಎಲ್ಲ ಹಾಕಿ ಕೂಗಿಸಿದುವಾಗ ಇನ್ನು ಸ್ವಲ್ಪ ಬೇಯ್ಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ತಿಂಡಿ ಮಾಡಿದಾಗ ದೊಡ್ಡ ತಲೆನೋವು ಶಾರುಗೆ ಯಾವ ತಿಂಡಿನೂ ಇಷ್ಟ ಆಗಲ್ಲ. ದೋಸೆ ಚಪಾತಿ ಬಿಟ್ಟರೆ ಬೇರೆ ಏನೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಇವತ್ತು ಬಿಸಿಬೇಳೆಬಾತ್ ಮಾಡಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅವಳು. ನಾನು ಮೊದಲೇ ಹೇಳಿದಾಗೆ ಕಡಲೆಕಾಯಿ ಬೀಜ ಇವತ್ತು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ 2 ಬಿಸಿಬೇಳೆಬಾತ್ ಪೌಡರ್ ಸಹ ಹಾಕ್ತಾಯಿದ್ದೀನಿ, ಯಾಕಂದರೆ 10 ರೂಪಾಯಿದು 2 ತಂದಿದ್ದು. ಸೊ 2 ಬೇಕು ಅನ್ನಿಸ್ತು, ಅದಕ್ಕೆ 2 ಹಾಕ್ತಿದ್ದೀನಿ. ಖಾರವಾಗಿ ಸ್ಟ್ರಾಂಗಾಗಿತ್ತು, ಒಟ್ಟಿನಲ್ಲಿ ಚೆನ್ನಾಗಿತ್ತು.
ನಮ್ಮ ಮನೆಯಲ್ಲಿ ಬಿಸಿಬೇಳೆಭಾತ್ ಮಾಡಿದಾಗ ನಾನು ಮಧ್ಯಾಹ್ನಕ್ಕೆ ಅಡುಗೆನೇ ಮಾಡೋದಿಲ್ಲ. 2 ಟೈಮ್ಗೂ ಕೂಡ ಇದೇ ಆಗುತ್ತೆ. ಸ್ವಲ್ಪ ಮಾಡಿದ್ರೂ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಉಪ್ಪನ್ನು ಹಾಕಿ ನೀರನ್ನು ಇನ್ನು ಸ್ವಲ್ಪ ಹಾಕ್ತೀನಿ. ಗಟ್ಟಿಗಿದ್ರೆ ಬಿಸಿಬೇಳೆಭಾತ್ ಚೆನ್ನಾಗಿರಲ್ಲ. ನಮಗೆ ಸ್ವಲ್ಪ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನು ಬುಧವಾರ ಮೈಸೂರಿಗೆ ಹೋಗಿದ್ದೆ. ಯಾಕೆ ಅಂದರೆ ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ಹೋಗಿದ್ದೆ. ನಂದಲ್ಲ ಶಾಪಿಂಗು, ನಮ್ಮ ಮನೆ ಪಕ್ಕ ನಮ್ಗೆ ತುಂಬ ಬೇಕಾದವರಿದ್ದಾರೆ. ಅವ್ರು ಏನೇ ತೊಗೊಳೋದಿದ್ರು ನನ್ನೇ ಕರ್ಕೊಂಡು ಹೋಗ್ತಾರೆ, ಬಾ ಬಾ ಅಂತ. ಸೊ ಅವ್ರ ಜೊತೆಗೆ ಹೋಗಿದ್ದೆ. ನಾನು ಸ್ವಲ್ಪ ಏನೇನೋ ತಂದಿದ್ದೀನಿ. ಅದೇನು ಅನ್ನೋದನ್ನು ನಾನು ಆದಷ್ಟು ಬೇಗ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ನಮ್ಮ ದೊಡ್ಡಪ್ಪನ ಮನೆಗೆ ಊಟಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ಆ ವಿಡಿಯೋ ಇನ್ನೂ ಎಡಿಟ್ ಮಾಡೋದಕ್ಕಾಗೇ ಇಲ್ಲ. ಸೊ ಅದನ್ನು ಎಡಿಟ್ ಮಾಡಿ ಹಾಕಿ ಆಮೇಲೆ ಮೈಸೂರಿಗೆ ಹೋಗಿ ತೋರಿಸ್ತೀನಿ. ಮೈಸೂರಿಗೆ ಮತ್ತೆ ಹೋಗ್ತಿದ್ದೀನಿ ಭಾನುವಾರ. ನಾನು ಮೊದಲೇ ಹೇಳಿದೆ ಅಲ್ವಾ, ಆರತಿ ಶಾಸ್ತ್ರ ಇದೆ ಅಂತ. 2 ಊಟ ಇದೆ ಒಟ್ಟೊಟ್ಟಿಗೆ. ನನಗೆ ತುಂಬ ಜನ ಪ್ರೀತಿಯಿಂದಿರೋದ್ರಿಂದ ಎಲ್ಲರೂ ಹೇಳ್ತಾನೆ ಇರ್ತಾರೆ ಅದು ಇದು ಅಂತ. ಸೊ ನಾನಂತೂ ಮಿಸ್ ಮಾಡಲ್ಲ. ನಾನು ಮೊದಲೇ ಹೇಳಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಗುತ್ತೆ ಜನಗಳ ಜೊತೆ ಬೆರೆಯೋದಕ್ಕೆ. ಸೊ ಹೋಗ್ತೀನಿ. ನನ್ನ ಜೊತೆ ಯಾರ್ಯಾರು ಬಂದಿದ್ರು ಅದೆಲ್ಲ ನಿಮಗೆ ತೋರಿಸ್ತೀನಿ ಆಮೇಲೆ. ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬಿಸಿಬೇಳೆಭಾತಿಗೆ ಎಣ್ಣೆ ಕಾಯೋದಕ್ಕಿಟ್ಟು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ದಪ್ಪಮೆಣ್ಸಿನ್ಕಾಯಿ ಇದ್ದಿದ್ರು ಸಹ ನಾನು ಫ್ರೈ ಮಾಡಿ ಹಾಕ್ತಿದ್ದೆ, ಚೆನ್ನಾಗಿರೋದು. ದಪ್ಪಮೆಣ್ಸಿನ್ಕಾಯಿ ಇರಲಿಲ್ಲ, ಅದರಿಂದ ದಪ್ಪಮೆಣ್ಸಿನ್ಕಾಯಿ ಹಾಕಿಲ್ಲ. ಏನಕ್ಕೆ ಆದರೂ ನಮಗೆ ಈ ಥರ ಒಗ್ಗರಣೆಗೆ ಹಾಕ್ಬಿಟ್ರಂತೂ ಟೇಸ್ಟ್ ಇನ್ನೂ ಡಬಲ್ ಆಗಿಬಿಡುತ್ತೆ. ಬಿಸಿಬೇಳೆಭಾತಿಗೆ ಸಣ್ಣ ಈರುಳ್ಳಿ, ರಾಜ ಈರುಳ್ಳಿ ಅಂತ ಹೇಳ್ತಾರಲ್ವ, ಅದಿದ್ದರೆ ಇನ್ನೂ ಚೆನ್ನಾಗಿರೋದು. ಅದಿಲ್ಲದೆ ಇರೋದಕ್ಕೆ ನಾನು ಮಾಮೂಲಿ ದಪ್ಪ ಈರುಳ್ಳಿನೇ ಹಾಕಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗೇ ಇದೆ ಬಿಸಿಬೇಳೆಭಾತು. ಯಾಕೆ ಇಷ್ಟು ತೆಳುವಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದು ಆರೋಗ್ಬಿಟ್ರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಫುಲ್ಲು ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಇಷ್ಟು ಮಾಡಿದ್ದೀನಿ. ಇವಾಗ ಶಾರುಗೆ ಹಾಕ್ಕೊಡ್ತಾಯಿದ್ದೀನಿ. ಶಾರು ಜೊತೆಗೆ ನಾನು ಕೂಡ ಹಾಕ್ಕೊಂಡು ತಿಂತೀನಿ. ನಾನು ಮೊದಲೇ ಹೇಳಿದೆ ಅಲ್ವ, ನಾನು ತಿಂಡಿಗಳಾದರೆ ನಾನು ಬೆಳಗ್ಗೆ ಹಾಕ್ಕೊಂಡು ತಿಂದ್ಬಿಡ್ತೀನಿ ಹುಡುಗರ ಜೊತೆಗೇ. ಆಮೇಲೆ ಆರೋಗ್ಬಿಟ್ರೆ ನಂಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಬಿಸಿಬೇಳೆಭಾತ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಬಿಸಿಬೇಳೆಭಾತ್ಗಂತೂ ಆಹಾ, ತುಪ್ಪ ಹಾಕ್ಕೊಂಡ್ಬಿಟ್ರೆ ಆ ಫ್ಲೇವರೇ ಒಂಥರ ಚೆಂದ. ಆ ಘಮ ಘಮ ತಿನ್ನೋದಕ್ಕೂ ಮುಂಚೆನೇ ಹೊಟ್ಟೆ ತುಂಬಿಸ್ಬಿಟ್ಟಿರುತ್ತೆ. ಜೊತೆಗೆ ಚಿಪ್ಸ್ ಅಥವಾ ಬೂಂದಿ ಖಾರ ಇದ್ದರೆ ಚೆನ್ನಾಗಿರೋದು. ಆದರೆ ಬೂಂದಿ ಖಾರ ಇರಲಿಲ್ಲ. ಹಬ್ಬದಲ್ಲಿ ಅಣ್ಣ ತಂದಿದ್ದಲ್ವ ಮಿಕ್ಸ್ಚರ್, ಅದೇ ಇತ್ತು, ಅದನ್ನೇ ಹಾಕ್ಕೊಂಡೆ. ಶಾರುಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ದೆ. ಅದಾದಮೇಲೆ ಇವಾಗ ನಮ್ಮ ಯಜಮಾನರು ಬಂದಿದ್ದಾರೆ, ಅವ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳ್ತಿದ್ದೆ ಮೈಕ್ ಮತ್ತು ಟ್ರೈಪೋಡ್ ತೊಗೊಂಡಿಲ್ಲ ಅಂತ. ಸೊ ಇವಾಗ ಆರ್ಡರ್ ಮಾಡಿದ್ದೀನಿ. ಬಹುಶಃ ಇನ್ನೊಂದು 3 ಡೇಸಲ್ಲೆಲ್ಲ ಬರ್ಬೋದು ಅಂತ ಅನಿಸುತ್ತೆ. ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಇಲ್ಲ. ಏನೂ ಖರ್ಚಿರಲ್ಲ ಅಂತ ಅಂದ್ಕೊಳ್ಳೋದಲ್ಲ, ಖರ್ಚು ತುಂಬಾ ಇರುತ್ತೆ. ನಾನು ಆಲ್ಮೋಸ್ಟ್ ತುಂಬಾ ಖರ್ಚು ಮಾಡಿದ್ದೀನಿ. ಎಕ್ಸ್ಟ್ರಾ ನೆಟ್ ಹಾಕ್ಸ್ಕೊಳ್ಳೋದಕ್ಕೆ ಇರಬಹುದು, ಮೈಕಿಗಂತೆ, ಟ್ರೈಪೋಡ್ಗಂತೆ, ಅದು ಇದು ಅಂತ ತುಂಬಾ ಖರ್ಚಿರುತ್ತೆ. ಸೊ ಅದು ಯಾವಾಗ ಬರುತ್ತೋ ಅಮೌಂಟ್ ನನಗಂತೂ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿರೋದು ತುಂಬಾ ಖುಷಿ ವಿಚಾರ ನನಗೆ.